ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1908 ಫೆಬ್ರವರಿ 10ರಂದು ಬೆಂಗಳೂರು ಡಿಸ್ಟ್ರಿಕ್ಟ್ ರಾಮನಗರ ತಾಲೂಕು ಲಕ್ಕಪ್ಪನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ರಾಮನಗರದಲ್ಲಿ ನಡೆದಿರುತ್ತದೆ. ಇವರು 1927ರಲ್ಲಿ ಇವರು ಮದ್ರಾಸ್ ಕಾಂಗ್ರೆಸ್ ಮಹಾಸಭೆಗೆ ಹಾಜರಾಗುತ್ತಾರೆ. ತದನಂತರ 1930ರಲ್ಲಿ ಇವರು ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿ ಅಲ್ಲಿ BA ಪದವಿಯನ್ನು ಪಡೆಯುತ್ತಾರೆ ಹಾಗೂ 1932ರಲ್ಲಿ ಕಾನೂನು ಪದವಿಗಾಗಿ ಮಹಾರಾಷ್ಟ್ರದ ಪುಣೆಗೆ ತೆರಳುತ್ತಾರೆ. ಪುಣೆಯಲ್ಲಿ ಕಾನೂನು ಪದವಿಯನ್ನು ಪಡೆದು ಅಲ್ಲಿ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾಗಿ ಕರ್ನಾಟಕಕ್ಕೆ ಬರುತ್ತಾರೆ. ಬಂದ ನಂತರ ಇವರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಇವರನ್ನು ಸುಮಾರು 7 ಬಾರಿ ಸೆರೆಗೆ ಹಟ್ಟುತ್ತಾರೆ. ಇವರನ್ನು 1937ರಲ್ಲಿ ಫೌಂಡರ್ ಆಫ್ ಕಾಂಗ್ರೆಸ್ ಮೆಂಬರ್ ಎಂದು ನಾಮಕರಣ ಮಾಡುತ್ತಾರೆ. ಇವರು ಬೆಂಗಳೂರು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡುತ್ತಾರೆ ಹಾಗೂ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿಯೂ ಕೆಲಸ ಮಾಡುತ್ತಾರೆ. ಹೀಗೆ 1946ರಿಂದ 1950ರವರೆಗೆ ಇವರು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಆಫ್ ಇಂಡಿಯಾ ಮೆಂಬರ್ ಆಗುತ್ತಾರೆ. ಭಾರತದ ಸಂವಿಧಾನಿಕ ಸಭೆಗೆ ಇವರನ್ನು ಸದಸ್ಯರನ್ನಾಗಿ ಮಾಡುತ್ತಾರೆ. ತದನಂತರ 1952ರಲ್ಲಿ ಇವರನ್ನು ರಾಮನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಮಾಡುತ್ತಾರೆ. 1952 ಮಾರ್ಚ್ 30ರಂದು ಇವರನ್ನು ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡುತ್ತಾರೆ. ಇವರು ಮುಖ್ಯಮಂತ್ರಿಗಳಾದ ನಂತರ ಮೊದಲು ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸುತ್ತಾರೆ. ಮೊದಲು ಗ್ರಾಮೀಣ ಅಭಿವೃದ್ಧಿ ಹಾಗೂ ಆರ್ಥಿಕ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಅಭಿವೃದ್ಧಿ ಹಾಗೂ ರೈತರ ಅಭಿವೃದ್ಧಿಗಾಗಿ ಮತ್ತು ಬಡತನ ನಿರ್ಮೂಲನೆಗಾಗಿ ಇವರು ಕೆಲಸ ಮಾಡುತ್ತಾರೆ. ಹೀಗೆ ಕೆಲಸ ಮಾಡಿರುತ್ತಾರೆ. ಇವರು ಮುಖ್ಯವಾಗಿ ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿರುತ್ತಾರೆ. ಇದು 1951ರಲ್ಲಿ ಜವಾಹರಲಾಲ್ ನೆಹರು ಅವರಿಂದ ಶಂಕುಸ್ಥಾಪನೆಗೊಂಡು 1956ರಲ್ಲಿ ಈ ಕಟ್ಟಡವು ಪೂರ್ಣಗೊಂಡು ಸ್ಥಾಪನೆ ಆಗಿರುತ್ತದೆ. ಈ ವಿಧಾನಸೌಧದ ಕಟ್ಟಡವು ದ್ರಾವಿಡಿಯನ್ ಶೈಲಿಯಲ್ಲಿ ಇರುತ್ತದೆ. ಈ ಕಟ್ಟಡವನ್ನು ಕಟ್ಟಿದವರು ಅಂದಿನ ಕೈದಿಗಳು. ಸುಮಾರು 5,000 ಕೈದಿಗಳನ್ನು ಬಳಸಿ ಈ ಕಟ್ಟಡವನ್ನು ಕಟ್ಟಿರುತ್ತಾರೆ. ಇದಕ್ಕೆ ಆದ ವೆಚ್ಚ 1,75,00,000 ಎಂದು ತಿಳಿಸಿರುತ್ತಾರೆ. ಹೀಗೆ 5 ವರ್ಷ ಸೇವೆ ಸಲ್ಲಿಸಿದ ನಂತರ ಇವರು 1966ರಿಂದ 1977ರವರೆಗೂ ಇವರು ಪಾರ್ಲಿಮೆಂಟ್ ಸದಸ್ಯರಾಗಿ ಡೆಲ್ಲಿಯಲ್ಲಿ ಇರುತ್ತಾರೆ ಹಾಗೂ ಕೇಂದ್ರ ಸರ್ಕಾರವು ಇವರಿಗೆ ರೈಲ್ವೆ ಸಚಿವರನ್ನಾಗಿ ಹಾಗೂ ಭಾರೀ ಕೈಗಾರಿಕಾ ಸಚಿವರನ್ನಾಗಿ ನೇಮಿಸುತ್ತದೆ. ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡುತ್ತಾ 1977ರಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬೆಂಗಳೂರಿಗೆ ವಾಪಸ್ಸು ಬರುತ್ತಾರೆ. ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ. ಹೀಗೆ ಇವರಿಗೆ 1980 ಡಿಸೆಂಬರ್ 1ರಂದು ಇವರಿಗೆ ಲಘು ಹೃದಯಾಘಾತವಾಗುತ್ತದೆ. ಇವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ. ಚಿಕಿತ್ಸೆಯು ನೀಡುತ್ತಾರೆ. ಚಿಕಿತ್ಸೆಯು ಫಲಕಾರಿಯಾಗದೆ ಇವರು ನಿಧನ ಹೊಂದುತ್ತಾರೆ. ಪ್ರಾಮಾಣಿಕರು ಹಾಗೂ ದಕ್ಷ ಆಡಳಿತಗಾರರಾದ ಹಾಗೂ ಕರ್ನಾಟಕದ ಏಕೀಕರಣದ ಕಾರಣರಾದ ಕೆಂಗಲ್ ಹನುಮಂತಯ್ಯನವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.